ನಮಸ್ಕಾರ ವೀಕ್ಷಕರೇ, ನಾನು ಶ್ರುತಿ ಕಿತ್ತೂರು. ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ, ಮತ್ತೊಂದು ಕಡೆ ಇಲ್ಲಿ ಷಡ್ಯಂತ್ರ ಆಗಿದೆ, ಪವಿತ್ರ ನೆಲದ ಬಗ್ಗೆ ಅಪಪ್ರಚಾರ ಅಂತ ಮತ್ತೊಂದು ವರ್ಗ ಹೇಳ್ತಾನೆ ಬರ್ತಾ ಇದೆ. ಬಟ್ ಏನೇ ಹೇಳಿ, ಸರ್ಕಾರ ಆಗ್ಲಿ, ಗೃಹ ಇಲಾಖೆ ಆಗ್ಲಿ, ಎಸ್ಐಟಿ ಅಧಿಕಾರಿಗಳಾಗ್ಲಿ, ಈ ಕ್ಷಣಕ್ಕೂ ಧರ್ಮಸ್ಥಳ ಗ್ರಾಮದಲ್ಲಿ ಏನ್ ಆಗಿದೆ, ಇದು ಷಡ್ಯಂತ್ರನಾ ಅಥವಾ ಆಗಿರೋದು ನಿಜಾನಾ ಅನ್ನುವಂತ ಸ್ಪಷ್ಟೀಕರಣವನ್ನ ಯಾರು ಕೂಡ ಕೊಟ್ಟೇ ಇಲ್ಲ. ಅಟ್ಲೀಸ್ಟ್ ಎಸ್ಐಟಿ ಅಧಿಕಾರಿಗಳಾದ್ರೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಸಲ್ಲಿಕೆ ಮಾಡ್ಬಿಟ್ಟಿದ್ದಾರಾ? ಅದರಲ್ಲಿ ಏನಾದ್ರೂ ಅಂಶಗಳು ಉಲ್ಲೇಖ ಆಗ್ಬಿಟ್ಟಿದೆಯಾ? ಅದು ಬಹಿರಂಗ ಆಗ್ತಾ ಇದೆಯಾ? ಆ ಕಾರಣಕ್ಕೆ ಜನ ಮಾತಾಡ್ತಿದ್ದಾರಾ? ಅದು ಕೂಡ ಆಗೇ ಇಲ್ಲ. ನಾವು ನಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಕೆಲವರು ಷಡ್ಯಂತ್ರ ಅಂತಿದ್ರೆ, ಇನ್ನೂ ಕೆಲವರು ಏನೋ ಆಗಿದೆ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲೇ ಒಬ್ರು ಮಹಾ ವ್ಯಕ್ತಿ, ಪ್ರಮುಖವಾಗಿ ವೀರೇಂದ್ರ ಹೆಗ್ಗಡೆ ಅವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಸಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ಒಂದ್ ಕಡೆ ಎಸ್ಐಟಿ ತನಿಖೆನ ಸ್ವಾಗತ ಮಾಡ್ತೀವಿ ಅಂತ ಆರಂಭದಲ್ಲಿ ಹೇಳಿದ್ರು. ನಂತರ ಚಿನ್ನಯ್ಯ ಷಡ್ಯಂತ್ರ ಮಾಡಿರೋದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿಬಿಟ್ರು. ಅದಾದ ಬಳಿಕ ಮೊನ್ನೆ ತಾನೇ ವೀರೇಂದ್ರ ಹೆಗ್ಗಡೆ ಅವರು ಒಂದು ಕನ್ಕ್ಲೂಡ್ ಮಾಡ್ತಾರೆ, ನೋಡಿ ಚಿನ್ನ ಬೆಂಕಿಯಲ್ಲಿ ಬಿದ್ದಷ್ಟು ಹೊಳಪು ಜಾಸ್ತಿ ಅಂತ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳು ವೀರೇಂದ್ರ ಹೆಗ್ಗಡೆ ಅವರಿಗೆ ಮಾಹಿತಿ ಕೊಟ್ಬಿಟ್ರಾ ಸರ್ಕಾರಕ್ಕೆ ಕೊಡೋ ಬದಲು? ಹಾಗಾದ್ರೆ ಈ ವಿಚಾರಗಳು ಯಾಕೆ ಉಲ್ಲೇಖ ಆಯ್ತು? ತನಿಖೆ ಆಗ್ತಾ ಇದ್ದಂತ ಹೊತ್ತಲ್ಲೇ ಈ ಕುರಿತ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಕೊನೆ ತನಕ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ಒಂದ್ ಕಡೆ ಎಸ್ಐಟಿ ಅಧಿಕಾರಿಗಳು ಸತತವಾಗಿ ಕೆಲವರನ್ನ ನೋಟಿಸ್ ಕೊಡೋದು, ವಿಚಾರಣೆಗೆ ಒಳಪಡಿಸೋದು, ಈ ಕೆಲಸಗಳನ್ನ ಮಾಡ್ತಿದ್ದಾರೆ. ಕಾರಣ ಧರ್ಮಸ್ಥಳ ಗ್ರಾಮದಲ್ಲಿ ಆಗಿರೋದು ನಿಜಾನಾ? ಇಂಥ ಘಟನೆಗಳು ಚಿನ್ನಯ್ಯ ಹೇಳಿರೋ ಪ್ರಕಾರ ಅಸಹಜ ಸಾವಾಗಿತ್ತ? ಅದಕ್ಕೆ ದಾಖಲೆಗಳು ಇದೆಯಾ ಇಲ್ವಾ? ಹಾಗಾದ್ರೆ ಇಲ್ಲಿ ಪತ್ತೆಯಾಗಿರುವಂತಹ ಮೂಳೆಗಳು ಯಾರದ್ದು? ಎಲ್ಲೆಲ್ಲಿ ಮೂಳೆಗಳು ಪತ್ತೆಯಾಗಿದೆಯಲ್ಲ ಎಲ್ಲವನ್ನ ವಶಪಡಿಸಿಕೊಂಡು FSLಗೆ ಆ ಮೂಳೆಗಳನ್ನ ರವಾನೆ ಕೂಡ ಮಾಡಿದ್ದಾರೆ. ಒಂದ್ ಕಡೆ ಧರ್ಮಸ್ಥಳ ಗ್ರಾಮದ ಆ ಜಾಗದ ಮಣ್ಣಿನ ಸ್ಯಾಂಪಲ್ ಅನ್ನ ಕಳಿಸ್ಕೊಟ್ಟಿದ್ದಾರೆ, ಆ ರಿಪೋರ್ಟ್ ಬರಬೇಕು. ಈಗ ಆ ಜಾಗದಲ್ಲಿ ಪತ್ತೆಯಾಗಿರುವ ಮೂಳೆಗಳ ಸಂಬಂಧಪಟ್ಟಂತೆ ಕೂಡ ರಿಪೋರ್ಟ್ ಬರಬೇಕು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಅಸಹಜ ಸಾವಿಗೆ ಸಂಬಂಧಪಟ್ಟಂತೆ ಅಲ್ಲಿನ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳಿದೆಯಾ ಅದನ್ನ ಕೂಡ ಪರಿಶೀಲನೆ ಮಾಡಬೇಕು. ಜೊತೆಗೆ ಒಂದ್ ಆಯಾಮದಲ್ಲಿ ಈ ರೀತಿ ತನಿಖೆ ಆಗ್ತಾ ಇದ್ರೆ ಇದು ಷಡ್ಯಂತ್ರನ? ಬೇಕು ಅಂತ ಈ ಗ್ಯಾಂಗ್ ಮುಂದೆ ಬಂದು ಅಪಪ್ರಚಾರ ಮಾಡುವಂತಹ ಪ್ರಯತ್ನಗಳು ಮಾಡ್ತಾ ಇದರಿಂದ ಇವರಿಗೆ ಆಗುವಂತಹ ಲಾಭ ಏನು? ಫಂಡಿಂಗ್ ಎಲ್ಲಿಂದ, ದುಡ್ಡೆಲ್ಲಿಂದ ಬರ್ತಾ ಇದೆ, ಯಾರು ಕರ್ಕೊಂಡು ಬಂದ್ರು? ಇಂಥ ಆಯಾಮಗಳಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳ ತನಿಖೆ ಆಗ್ತಾ ಇದೆ. ಬಟ್ ಸ್ಟಿಲ್ ನಿಮಗೆ ನೆನಪಿರ್ಲಿ, ಸರ್ಕಾರ ಆಗಲಿ, ಗೃಹ ಇಲಾಖೆ ಆಗಲಿ, ಎಸ್ಐಟಿ ಅಧಿಕಾರಿಗಳಾಗಲಿ ಹಿಂಗೆ ಆಗಿರೋದಂತೂ ಎಲ್ಲೂ ಕೂಡ ಈ ಕ್ಷಣಕ್ಕೂ ಸ್ಪಷ್ಟವಾಗಿ ಮಾಹಿತಿನ ಬಿಟ್ಕೊಟ್ಟಿಲ್ಲ. ಅಂಥದ್ರಲ್ಲಿ ಈಗ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಕೇಳೋದಕ್ಕೆ ಸಿಕ್ಕಿರುವಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ವೀರೇಂದ್ರ ಹೆಗ್ಗಡೆ ಅವರ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಎಸ್ಐಟಿ ತನಿಖೆನ ಸ್ವಾಗತ ಮಾಡ್ತೀವಿ ಅಂತ ಹೇಳಿದ್ರು, ಫೈನ್, ತುಂಬಾ ಖುಷಿ ಆಯ್ತು ಅದನ್ನ ಸ್ವಾಗತ ಮಾಡ್ಕೊಂಡಿದ್ದಕ್ಕೆ. ಅದಾದ ಬಳಿಕ ಹೇಳ್ತಾರೆ ಚಿನ್ನಯ್ಯ ಹೇಳ್ತಾ ಇರೋದೆಲ್ಲ ಸುಳ್ಳು, ಆತ ಷಡ್ಯಂತ್ರ ಮಾಡಿರೋದು ಅನ್ನುವಂತಹ ವಿಚಾರಗಳನ್ನ ಅವರೇ ಪ್ರಸ್ತಾಪ ಮಾಡಿಬಿಟ್ರು. ಈಗ ಕೆಲ ದಿನಗಳ ಹಿಂದೆ ಒಂದು ಕಾರ್ಯಕ್ರಮದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಮಾತನಾಡ್ತಾರೆ, ಧರ್ಮಸ್ಥಳ ಗ್ರಾಮದಲ್ಲಿ ಇಷ್ಟೆಲ್ಲ ಮಾತುಗಳು ಕೇಳೋದಕ್ಕೆ ಸಿಗ್ತಾ ಇದೆ, ಆರೋಪಗಳು ಕೇಳೋದಕ್ಕೆ ಸಿಗ್ತಾ ಇದೆಯಲ್ಲ, ಇದಕ್ಕೆ ಪೂರಕವಾಗಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಚಿನ್ನ ಬೆಂಕಿಯಲ್ಲಿ ಬಿದ್ದಷ್ಟು ಹೊಳಪು ಜಾಸ್ತಿ ಅಂತ. ಹಾಗಾದ್ರೆ ಯಾವ ಆಯಾಮದಲ್ಲಿ, ಯಾವ ಸ್ಪಷ್ಟತೆ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ ವೀರೇಂದ್ರ ಹೆಗ್ಗಡೆ ಅವರಿಂದ ಮುಂದೆ ಬಂತು ಅನ್ನೋದು ನಿಮ್ಮನ್ನ ಕಾಡುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ಧರ್ಮಸ್ಥಳ ಗ್ರಾಮದಲ್ಲಿ ಹಿಂಗಾಗೇ ಇಲ್ಲ, ಇದೆಲ್ಲವೂ ಷಡ್ಯಂತ್ರ, ಯಾರೋ ಬೇಕು ಅಂತ ಅಪಪ್ರಚಾರ ಮಾಡಿಬಿಟ್ರು ಅನ್ನೋದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಒಂದು ಎಸ್ಐಟಿ, ಇಲ್ಲ ಅಂದ್ರೆ ಸರ್ಕಾರ ಅಥವಾ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲಾದ್ರೂ ಸ್ಪಷ್ಟವಾಗಿ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರ? ಇಲ್ಲ. ಎಸ್ಐಟಿ ತನಿಖೆ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಸಂಬಂಧಪಟ್ಟಂತೆ ಇಲ್ಲ ಸರ್ ನಮ್ಗೆ ಹಿಂಟ್ ಸಿಕ್ಕಿದೆ ಇದು ಷಡ್ಯಂತ್ರ ಅನ್ನೋದ್ರ ಸಂಬಂಧಪಟ್ಟಂತೆ ಏನಾದ್ರೂ ವರದಿಯನ್ನಾದ್ರೂ ಸಲ್ಲಿಕೆ ಮಾಡಿದ್ರ? ಅದು ಕೂಡ ಇಲ್ಲ. ಆದ್ರೂ ಇದೆಲ್ಲ ಬೆಳವಣಿಗೆಯ ಮಧ್ಯದಲ್ಲಿ ವೀರೇಂದ್ರ ಹೆಗ್ಗಡೆ ಅವರು ಹೆಂಗೆ ಕನ್ಕ್ಲೂಡ್ ಮಾಡಿದ್ರು ಈ ರೀತಿ ಷಡ್ಯಂತ್ರನೇ ಆಗಿರೋದು, ಚಿನ್ನಯ್ಯ ಹೇಳಿರೋದೆಲ್ಲ ಸುಳ್ಳು, ಅಲ್ಲಿ ಅಪಪ್ರಚಾರಗಳೆಲ್ಲ ಬದಲಾಗಿ ಖ್ಯಾತಿ ಜಾಸ್ತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ, ಚಿನ್ನದ ಹೊಳಪು ಜಾಸ್ತಿ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾರು? ಎಸ್ಐಟಿ ಅಧಿಕಾರಿಗಳು ಸರ್ಕಾರದ ಮುಂದೆ ಹೋಗೋ ಬದಲು ಹಾಗಾದ್ರೆ ನಿಮ್ಮ ಹತ್ರ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಬಿಟ್ರಾ? ಇದು ಷಡ್ಯಂತ್ರ ಅನ್ನೋದನ್ನ ಕನ್ಕ್ಲೂಡ್ ಮಾಡ್ಬಿಟ್ರಾ? ಇದು ಕೂಡ ಪ್ರಶ್ನೆ ಆಗುತ್ತಲ್ವಾ ಸಹಜವಾಗಿ. ಹಾಗಾದ್ರೆ ವೀರೇಂದ್ರ ಹೆಗ್ಗಡೆ ಅವರ ಈ ಸ್ಟೇಟ್ಮೆಂಟ್ ಅನ್ನ ನೀವೆಲ್ಲ ಹೇಗೆ ನೋಡ್ತಿದ್ದೀರಿ ಅನ್ನೋದು ಕೂಡ ನಮಗಿರುವಂತಹ ಕುತೂಹಲ. ಸಹಜವಾಗಿ ಜನಸಾಮಾನ್ಯರಿಗೆ ಇಂಥದ್ದೊಂದು ಪ್ರಶ್ನೆ ಬಂದಿದೆ. ಹಾಗಾದ್ರೆ ಎಸ್ಐಟಿ ಅಧಿಕಾರಿಗಳ ಮೇಲೆ ಯಾರಾದ್ರೂ ಪ್ರಭಾವ ಬೀರಿದ್ದಾರಾ, ಒತ್ತಡ ಹಾಕಿದ್ದಾರಾ, ತನಿಖೆಯ ದಿಕ್ಕು ತಪ್ತಾ ಇದೆಯಾ, ಕಂಪ್ಲೀಟ್ ಆಗಿ ಇದು ಷಡ್ಯಂತ್ರ ಅನ್ನೋ ರೀತಿಯಲ್ಲಿ ಒಂದು ವರ್ಗ ಪದೇ ಪದೇ ಎಲ್ಲಾ ಹಂತಗಳಲ್ಲೂ ಕೂಡ
ಆಗಿರುವ ಅಷ್ಟೋ ಬೆಳವಣಿಗೆಗಳನ್ನ ತಂದು ಇದು ಷಡ್ಯಂತ್ರನೇ ಅಂತ ಹೇಳ್ತಾ ಇರೋದ್ರಿಂದ ವೀರೇಂದ್ರ ಹೆಗಡೆ ಅವರು ಆ ಆಧಾರದಲ್ಲಿ ಹೇಳ್ಬಿಟ್ರಾ ಅಥವಾ ಸ್ವತಃ SIT ಅಧಿಕಾರಿಗಳು ಬಂದು ಹೇಳಿದ್ರಾ, ಸರ್ಕಾರ ಬಂದು ಹೇಳ್ತಾ, ಗೃಹ ಇಲಾಖೆ ಬಂದು ಹೇಳ್ತಾ? ಇದು ಕೂಡ ಸಹಜವಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ. ಇದು ಷಡ್ಯಂತ್ರನ ಆಗಿರೋದು ನಿಜಾನ ಎಲ್ಲ ಕನ್ಫರ್ಮ್ ಆಗಬೇಕು ಅಂದ್ರೆ SIT ಅಧಿಕಾರಿಗಳ ತನಿಖೆಯಿಂದಷ್ಟೇ ಅದು ಗೊತ್ತಾಗಬೇಕು. ಆ ತನಿಖೆ ಆಗ್ತಾ ಇದ್ದಂತ ಹೊತ್ತಲ್ಲಿ ಹಿಂಗೆ ಆಗಿದೆ ಅಂತ ಹೇಳೋದಕ್ಕೆ ಹೆಂಗ್ ಸಾಧ್ಯ ಆಯ್ತು ಅನ್ನೋದು ಈ ಕ್ಷಣಕ್ಕೂ ಕಾಡುತ್ತಾ ಇರುವಂತಹ ಪ್ರಶ್ನೆ. ಗೊತ್ತಿಲ್ಲಪ್ಪ, ಮತ್ತೆ SIT ಅಧಿಕಾರಿಗಳ ಮೇಲೆ ಪ್ರಭಾವ ಬೀರಿ ಅವರಿಂದ ಏನಾದ್ರೂ ಒತ್ತಡ ಹಾಕಿ ಮಾಹಿತಿ ಪಡ್ಕೊಂಡು ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರ ಗೊತ್ತಿಲ್ಲ. ಆಗಿದ್ದಾದ್ರೆ ಆ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ಷಡ್ಯಂತ್ರ ಆಗಿದ್ರು ಕೂಡ ಆ ವಿಚಾರಗಳು ಬೆಳಕಿಗೆ ಬರಬೇಕು. ಎನಿವೆ SIT ಅಧಿಕಾರಿಗಳ ತನಿಖೆ ಮುಕ್ತಾಯ ಆದಾಗಲೇ ಒಂದು ಸ್ಪಷ್ಟ ಚಿತ್ರಣ ನಮಗೂ ನಿಮಗೂ ಸಿಗೋದಕ್ಕೆ ಸಾಧ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಈ ಮಾಹಿತಿ ಇಷ್ಟವಾಗಿದ್ರೆ ನ್ಯೂಸ್ ಬಿಟ್ ಲೈವ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮಾಹಿತಿ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ.